ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಲಾಡ್ ಸಾಹೇಬ್ರೆ, ಬರೀ ಓಟ್ ಲೀಡ್ ಕೇಳೋದು ಬಿಟ್ಟು ಕಲಘಟಗಿ ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಗೆ ಲೀಡ್ ಕೊಡ್ರಿ ಸ್ವಾಮಿ. ಹೌದು, ಹಾಲಿ ಕರ್ನಾಟಕ ಸರ್ಕಾರದ ಸ್ಮಾರ್ಟ್ ಸಚಿವರಲ್ಲಿ ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಅವರು ಸಹ ಒಬ್ಬರು. ತುಂಬ ನೇರ ನುಡಿಗೆ ಹೆಸರುವಾಗಿರುವ ಸಚಿವರು ಆಗಾಗ ನಮ್ಮ ಮಾಧ್ಯಮಕ್ಕೆ ಬುದ್ಧಿ ಹೇಳೋದು ಸರ್ವೇ ಸಾಮಾನ್ಯ ಕಣ್ರಿ. ಆದರೆ ವಿಪರ್ಯಾಸ ಅಂದರೆ ಸ್ವಂತ ಅವರ ಪ್ರತಿನಿಧಿಸೋ ಕಲಘಟಗಿ ಕ್ಷೇತ್ರದ ಹದಗೆಟ್ಟ ರಸ್ತೆಗಳ ಪ್ರಸ್ತುತ ಪರಿಸ್ಥಿತಿ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ. ಅಷ್ಟಕ್ಕೂ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಿನ್ನೆ ತಡಸ್ ರಸ್ತೆ ಮೂಲಕ ತಬಕದ ಹೊನ್ನಳ್ಳಿ ಹಾಗೂ ಚಿಕ್ಕ ಹೊನ್ನಳ್ಳಿ ರಸ್ತೆಯ ಮೂಲಕ ಕಲಘಟಗಿಗೆ ಬರುವ ರಸ್ತೆಯಲ್ಲಿ ಅಲ್ಲಲ್ಲಿ ತುಂಬಾನೇ ತಗ್ಗು ಗುಂಡಿಗಳಾಗಿರುವುದು ಹಾಗೂ ಹಳೆಯಾಳ ಮೂಲಕ ಅಳ್ನಾವರ ಪಟ್ಟಣಕ್ಕೆ ಬರುವ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ರಸ್ತೆಗೆ ತುಂಬಾನೇ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಾಗಿ ನೀರು ತುಂಬಿ ಅಪಘಾತಗಳು ಹಾಗೂ ಅನಾಹುತಗಳು ದಿನೇ ದಿನೇ ಈ ರಸ್ತೆಯಲ್ಲಿ ಸಂಭವಿಸುತ್ತಿವೆ. ಇದರಿಂದ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನ ಸವಾರರಿಗೆ, ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗುತ್ತಿದೆ. ಈ ರಸ್ತೆಗಳು ತುಂಬಾನೇ ಹದಗೆಟ್ಟಿದ್ದು 2 ವರ್ಷಗಳೇ ಕಳೆದರೂ ಸಹ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಈ ಕಡೆ ಸುಳಿದೇ ಇಲ್ಲವಂತೆ. ಇನ್ನು ಕ್ಷೇತ್ರದ ಶಾಸಕರು ಆದ ಸಂತೋಷ್ ಲಾಡ್ ಅವರು ಚುನಾವಣಾ ಸಂದರ್ಭದಲ್ಲಿ ಓಟ್ಗಳ ಲೀಡ್ ಕೇಳೋದಕ್ಕೆ ಮಾತ್ರ ಬರುತ್ತಾರಂತೆ. ಆದರೆ ಈ ಹದಗೆಟ್ಟ ರಸ್ತೆಗಳ ಸುಧಾರಣೆಗೆ ಮಾತ್ರ ಮುಂದಾಗಿಲ್ಲವಂತೆ. ಇದರಿಂದ ಅಳ್ನಾವರ ಪಟ್ಟಣದ ಮೂಲಕ ಸಂಚಾರ ಮಾಡುವ ಪ್ರಯಾಣಿಕರು ಹಾಗೂ ಹೊನ್ನಳ್ಳಿ ಮೂಲಕ ಕಲಘಟಗಿಗೆ ಸಂಚಾರ ಮಾಡುವ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗುತ್ತಿದೆಯಂತೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಧಾರವಾಡ ವಿಭಾಗದ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇನ್ನಾದರೂ ಹದಗೆಟ್ಟ ಕಲಘಟಗಿ ಕ್ಷೇತ್ರದ ರಸ್ತೆಗಳಿಗೆ ಅಭಿವೃದ್ಧಿ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರೈತ ಧ್ವನಿ ನ್ಯೂಸ್, ಹಾವೇರಿ. ಕಾರ್ಮಿಕ ಇಲಾಖೆ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ, ವಿಶೇಷವಾಗಿ ನಮ್ಮ ಮಾಧ್ಯಮಗಳಿಗೆ ಬುದ್ಧಿ ಹೇಳ್ತಕ್ಕಂಥ, ಅವಾಗವಾಗ ಬುದ್ಧಿ ಹೇಳ್ತಕ್ಕಂಥ, ಅವಾಗವಾಗ ಕೌಂಟ್ರುಗಳು ಕೊಡ್ತಕ್ಕಂಥ ಶ್ರೀಯುತ ಸಂತೋಷ್ ಲಾಡ್ ಸರ್ ಅವರ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ. ನಾನು ಇರ್ತಕ್ಕಂಥದ್ದು ಈಗ ಒಂದು ರೀತಿ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಒಂದು ರೀತಿ ಅಳ್ನಾವರ ಇದಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಬಹುಶಃ ಅಳ್ನಾವರ ರಸ್ತೆಗಳು ನೋಡಿದ್ರೆ ಗೊತ್ತಾಗುತ್ತೆ ಕಲಘಟಗಿ ಕ್ಷೇತ್ರ ಯಾವ ರೀತಿ ಇದೆ, ಮತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ರಸ್ತೆಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ನನಗೆ ತರ್ಕದ ವಿಷಯ. ಬಹುಶಃ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಚೆನ್ನಾಗೆ ನಮಗೆ ಸ್ಮಾರ್ಟ್ ಆಗಿ ಬುದ್ಧಿ ಹೇಳೋದು ನೋಡಿ ಅವ್ರ ಕ್ಷೇತ್ರದಲ್ಲೂ ಸಹ ಸ್ಮಾರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅನ್ಕಂಡೆ. ಆದ್ರೆ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಈಗ ಹಳಿಯಾಳದಿಂದ ಅಳ್ನಾವರ ಎಂಟ್ರೆನ್ಸ್ಗೆ ಬರ್ತಕ್ಕಂಥ ರಸ್ತೆಗಳು ಇವು. ಅಳ್ನಾವರ್ಗೆ ಸಾಕಷ್ಟು ತಗ್ಗುಗುಂಡಿಗಳಾಗಿದ್ದಾವೆ. ದಿನನಿತ್ಯ ಒಂದ್ ರೀತಿ ಮಳೆಗಾಲದಲ್ಲಂತೂ ನೀರು ತುಂಬಿ ಸಾಕಷ್ಟು ಅಪಘಾತಗಳು ಆಗ ಸಂಭವಿತವೆ. ಬಹುಶಃ ಮತ್ತೆ ಭಾಗಶಃ ಅಪಘಾತಗಳ ಕೂಪವಾಗಿದೆ. ಆದ್ರೆ ಬಹುಶಃ ಅಳ್ನಾವರ ಭಾಗದಲ್ಲಿ ಸಚಿವರು ಕೇವಲ ಮತಗಳ ಲೀಡ್ ಕೇಳಕ್ಕೆ ಬರ್ತಾರೆ, ಪರಂತು ಅಭಿವೃದ್ಧಿಗಳಂತೂ ಮಾಡಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾಗಿ ಬನ್ನಿ ಈ ಬಗ್ಗೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ವೀಕ್ಷಕರೇ, ಇದು ಸಹ ಒಂದ್ ರೀತಿ ಅಳ್ನಾವರಕ್ಕೆ ಮತ್ತೆ ಹಳಿಯಾಳಕ್ಕೆ ಮಧ್ಯಭಾಗದಲ್ಲಿ ಒಂದು ರೈಲ್ವೆ ಸೇತುವೆ ಬರುತ್ತೆ. ಈ ರೈಲ್ವೆ ಸೇತುವೆ ಸಹ ಸಾಕಷ್ಟು ಶಿಥಿಲಗೊಂಡಿದೆ. ದಿನನಿತ್ಯ ಈ ಒಂದು ಸೇತುವೆ ಮೂಲಕನೇ ಕೆಳಭಾಗದಲ್ಲಿ ಓಡಾಡ್ಬೇಕಾಗ್ತೈತೆ. ಆದ್ರೆ ದಿನನಿತ್ಯ ಓಡಾಡ್ತಕ್ಕಂಥ ಒಂದ್ ರೀತಿ ವಾಹನಗಳಿಗೆ ಸಾಕಷ್ಟು ಇದರಿಂದ ಹೋಗ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ತಗ್ಗು ಗುಂಡಿಗಳಾಗಿದ್ದಾವೆ. ಮಳೆಗಾಲದಲ್ಲಂತೂ ಸಾಕಷ್ಟು ನೀರುಗಳು ನಿಲ್ತೈತೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಇಷ್ಟೆಲ್ಲ ಆದ್ರೂ ಸಹ ಇಲ್ಲಿರ್ತಕ್ಕಂಥ ಸಚಿವರು ವಿಶೇಷವಾಗಿ ಬರೀ ಅಳ್ನಾವರ ಭಾಗದಲ್ಲಿ ಬರೀ ಓಟ್ಗಳು ಮಾತ್ರ ಕೇಳಕ್ ಬರ್ತಾರಂತೆ, ಆದ್ರೆ ಕೆಲಸ ಮಾತ್ರ ಮಾಡೇ ಇಲ್ವಂತೆ. ಹಾಗಾಗಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಆರೋಪ. ಹಾಗಾಗಿ ಮಾನ್ಯ ಸಚಿವರ ಬಗ್ಗೆ, ಕಾರ್ಯವೈಖರಿ ಬಗ್ಗೆ ಒಳ್ಳೆ ಒಂದ್ ರೀತಿ ಅಭಿಮಾನ ಇದೆ. ದಯವಿಟ್ಟು ಇನ್ಮೇಲಾದ್ರೂ ಸಹ ಈ ಒಂದು ಅಳ್ನಾವರ ಮತ್ತೆ ಹಲವಾರು ಕಲಘಟಗಿ ಭಾಗದ ಹಲವಾರು ಗ್ರಾಮೀಣ ರಸ್ತೆಗಳನ್ನ ತಮ್ಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ತಾವು ಮುತುವರ್ಜಿ ವಹಿಸಿ ಅಟ್ಲೀಸ್ಟ್ ರಸ್ತೆಗಳನ್ನ ಸುಧಾರಣೆ ಮಾಡಬೇಕು. ಜನಗಳಿಗೆ ಮತ್ತೆ ವಾಹನಗಳಿಗೆ ಸಮರ್ಪಕವಾಗಿ ಓಡಾಡ್ಲಿಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದ ಸ್ಮಾರ್ಟ್ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಲ್ಲಿ ನನ್ನ ಮನವಿ. ನಮಸ್ಕಾರ, ಥ್ಯಾಂಕ್ ಯು. ಈಗ ನೋಡಿ,
ಸಾಕಷ್ಟು ಮಳೆಗಾಲದಲ್ಲಿ ಸಾಕಷ್ಟು ಸೋರುತ್ತೆ. ಈಗಾದ್ಬಿಟ್ರೆ ಜನಗಳು ಓಡಾಡೋದು ಹೆಂಗೆ? ಮತ್ತೆ ದಿನನಿತ್ಯ ಅಪಘಾತಗಳು ಸಂಭವಿಸಿದ್ರೆ ಯಾರು ಜವಾಬ್ದಾರಿ? ಆ ರೈಲ್ವೆ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದೇ ನನಗಂತೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ಸುಧಾರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದಲ್ಲಿ ಓಡಾಡ್ತಕ್ಕಂಥ ಎಲ್ಲ ಇದಕ್ಕಾಗೆ ಮನವಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಬರೇ ಜನಪ್ರತಿನಿಧಿಗಳು ಮತ್ತೆ PWD ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಈ ರಸ್ತೆ ಸುಧಾರಣೆಗೆ ಮುಂದಾಗಿಲ್ಲ? ಸಾಕಷ್ಟು ಜನ ತಮ್ಮ ಅಳಲ್ಲ ತೋಡ್ಕತಾವ್ರಲ್ಲ, ಕಣ್ಣಿದ್ದು ಕುರುಡ ಐತೆ. ಕಲ್ಗಟ್ಟಿ ಒಂದ್ ರೀತಿ PWD ಉಪವಿಭಾಗ, ಲೋಕೋಪಯೋಗಿ ಇಲಾಖೆ ಅಭಿಯಂತರಗಳು ಏನ್ ಮಾಡ್ತಾವ್ರೆ? ಯಾಕೆ ಹಳ್ಳವರ ಅಂತಕ್ಕಂಥದ್ದು ನಿಮ್ಗೆ ಕಾಣಿಸ್ತಾ ಇಲ್ವಾ? ಹಳ್ಳವರ ಭಾಗದ ರಸ್ತೆಗಳು ಕೆಟ್ಟೋಗಿರ್ತಕ್ಕಂಥದ್ದು ನಿಮ್ಗೆ ಕಾಣಿಸ್ತಾ ಇಲ್ವಾ? ಆಯ್ತಾ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ಗಮನ ಹರಿಸ್ಬೇಕು. ತುರ್ತಾಗಿ ಇದಕ್ಕೆ ಪ್ಯಾಚ್ ವರ್ಕ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಿಂಗ ಆಗಲಿಲ್ಲ. ಇದು ರಾಡಿ ಆಗ್ತೈತಿ ವರ್ಷ 3-4 ವರ್ಷ ಆಯ್ತು ಸರ್. ರೋಡ್ ಮಾಡಿ ಈಗ 2 ವರ್ಷ 14ನಲ್ಲಿ ಚಾಲು ಆಯ್ತು. ಇದ ಹೊಡೆದು ಹೋಗ್ತೈತಿ ಸರ್. ಯಾವ ಇದಕ್ಕೆ ಧಿಕ್ಕಾರ ಇಲ್ಲ, ನೋಡಾವಿಲ್ಲ, ಬಿಡಾವಿಲ್ಲ. MLಗಳು ಬರ್ತಾರು ಹೋಗ್ತಾರು, ಇದೇ ಚಾಲು ಐತದ್ರಿ. ಸಚಿವರೇ ಇದಾರಲ್ಲ, ಸಚಿವರು ಇದ್ರ ಏನ್ ನೋಡ್ತಾರ ಸರ್? ಅವ್ರ ನೋಡುದಿಲ್ಲ, ಯಾವ ನೋಡುದಿಲ್ಲ ಅವ್ರನಲ್ಲಿ. ಇಲ್ಲಿ ಅದ ದೊಡ್ಡವ್ರು ಹಿರಿಯವ್ರು ಅಪಘಾತಗಳು ಸಂಭವಿಸಿದ. ಹೌದು ಸರ್, ಹೌದು. ಯಾರು ಗಮನ ಹರಿಸಿಲ್ಲ, ಯಾರು ಇಲ್ಲ ಸರ್. ಇದೇ ಆಗ್ತದೆ, ಇದೇ ಸುಧಾರಣೆ ಆಗ್ಬೇಕು ಸರ್. ಯಾವ ಬಿದ್ದ 1-2 ಹೆಣ್ಣು ಮಕ್ಕಳು ಬಿದ್ದು ಗಾಡಿನಲ್ಲಿ ಎಲ್ಲ ಆಕ್ಸಿಡೆಂಟ್ ಆಯ್ತು, ಗೊತ್ತಿದೆ. ನಾಗಿಂದ ಇಲ್ಲಿ ಮುಂದೆ ಸತ್ತಿಲ್ಲ ಮತ್ತು ಹಿಂಗೂ ಆಗಿದೆ ಸರ್. ಸರ್ ಹೇಳಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು MK ಬಿಡಿ ಅಂತ. ಇಲ್ಲಿ ಹಳ್ಳವರದನು. ಡೈಲಿ ಇಲ್ಲ ನಾವು ಇಲ್ಲ ಟ್ರಾವೆಲ್ ಮಾಡ್ತೇವೆ. ಎವ್ರಿ ರೈನಿ ಸೀಸನ್ ಇದೇ ಪರಿಸ್ಥಿತಿ. ಮಳೆಗಾಲದಲ್ಲಿ ಗಾಡಿ ಹೋಗೋದು ಬಹಳ ಕಷ್ಟ, ಆಕ್ಸಿಡೆಂಟ್ ಆಗೋದು ಸಂಭವ ಇದೆ. ಆದ್ರೆ ಯಾರು ಏನು ಮಾಡೋದಿಲ್ಲ ಪರ್ಮನೆಂಟ್ ಸೊಲ್ಯೂಷನ್. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ? ಈ ವರ್ಷ ಎವ್ರಿ ಇಯರ್ ಇದೆ. ಹೌದಾ? ನೀರ್ ನಿಂತೇ ಬಿಟ್ಟಿದ್ದಾವೆ, ಅಪಘಾತಗಳು ಕಾಮನ್. ಯಾರು ಗಮನಕ್ಕೆ ತಗೊಂಡ್ಬಂದಿದ್ದೀರಾ? ಯಾರು ಬರ್ತಾರೆ, ಅವರು ನೋಡಿ ಹೋಗ್ತಾರೆ, ಏನು ಆಕ್ಷನ್ ತಗೊಳ್ಳೋದಿಲ್ಲ. ಹೌದಾ? ಒಟ್ಟಾರೆ ಇದು ಸುಧಾರಣೆ ಆಗ್ಬೇಕು. ಸುಧಾರಣೆ ಆಗ್ಬೇಕಾದ್ರೆ ಯಾರು ಮಾಡ್ಬೇಕು? ಅದು ಪ್ರಶ್ನೆ ಇದೆ. ಜನಪ್ರತಿನಿಧಿಗಳು ಮಾಡ್ಬೇಕಲ್ಲ, ಎಲ್ಲಾರು ಮಾಡ್ಬೇಕು. ಜನಪ್ರತಿನಿಧಿಗಳು ಯಾರು ಕೇಳ್ತಾರೋ ಇಲ್ವಾ? ಯಾರು ಬಂದಿಲ್ಲ ಇಲ್ಲ. ಇಂಥವೆಲ್ಲ ಸಮಸ್ಯೆ ಕೇಳಲಿಕ್ಕೆ ಬಂದಿಲ್ಲ. ಬರೀ ಓಟ್ಗಳು ಮಾತ್ರ ಬರ್ತಾರೆ. ಸರ್ ಹೇಳಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕಲ್ಲಪ್ಪ. ಸರ್ ಹೇಳಿ ಸರ್, ಇದು ರಸ್ತೆ ತುಂಬಾ ಕೆಟ್ಟಿದ್ದಿಲ್ಲ ಸರ್ ತಿರುಗಳಲ್ಲಿ? ಹೌದ್ರಿ, ಭಾಳ ಕೆಟ್ಟದ್ರಿ ಇದು ರಸ್ತೆ, ಭಾಳ ಕೆಟ್ಟದ್ರಿ ಇದು. ಹೊನ್ನಳ್ಳಿ ಮಠನೂ ಹಿಂಗೆ ಐತ್ರಿ ಇದು. ಇದು ಯಾರು ಮಾಡ್ಸಾಕ ನಮ್ಮ ಶಾಸಕರು ಏನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಮತ್ತು PWD ಅವರು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿಲ್ಲ. MLA ಯಾರಿದಾರ್ರಿ? MLA ಸಂತೋಷ್ ಲಾಡ್ ಅವ್ರು ಇದ್ದಾರೆ. ಸಂತೋಷ್ ಲಾಡ್ ಅವರ? ಸಂತೋಷ್ ಲಾಡ್ ಅವ್ರು. ಹೌದಾ? ಸಾಕಷ್ಟು ತಗ್ಗು ಗುಂಡಿಗಳು ಆಗಿದಾವಲ್ಲ? ಹೌದ್ರಿ. ನಿಮ್ಮ ಹೆಸರು? ಮೊಹಮ್ಮದ್ ಅಂತ. ಮೊಹಮ್ಮದ್. ಯಾವ್ರಿ? ಅಳ್ಳವರ. ಹೇಳಿ ಸರ್, ಸಾಕಷ್ಟು ಒಂದ್ ರೀತಿ ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ರಸ್ತೆಗಳು ಸಾಕಷ್ಟು ಕೆಟ್ಟಿದಾವೆ. ಹೌದು ಸರ್, ಹೌದು. ಯಾವಾಗಿಂದ ಕೆಟ್ಟಿದವ್ರಿ? ಬಹಳ ದಿವಸ ಆಯ್ತು ಕಟ್ಟಿ. ಒಂದ್ ಸುಮಾರು 3-4 ತಿಂಗಳಾಯ್ತು. ಹೌದಾ? ಹಿಂಗೆ ಇದೆ. ಹೌದಾ? ಮೊದ್ಲೇನ್ ಕೆಟ್ಟಿರ್ಲಿಲ್ಲ? ಇಲ್ಲ. ಹೌದಾ? ಏನ್ ಸರ್ ಇದು, ಯಾರು ಸುಧಾರಣೆ ಮಾಡಕ್ ಯಾರು ಪ್ರಯತ್ನ ಪಡ್ತಾವ್ರೋ ಇಲ್ಲೋ? ಇಲ್ಲ, ಯಾರು ಬರ್ತಾ ಇಲ್ಲ. ಅವರು ಎಲೆಕ್ಷನ್ ಸಲುವಾಗಿ ಬರ್ತಾರು, ಎಲೆಕ್ಷನ್ ಅವಾಗ ಬರ್ತಾರು, ಹೇಳ್ತಾರು. ಆದ್ರೆ ಮಾಡುದಿಲ್ಲ, ಏನ್ ಮಾಡೋಲ್ಲ. ಮತ್ತೆ ಹೆಂಗೆ ಸರ್ ಇದ್ರೊಳಗೆ ಓಡಾಡ್ತೀರಾ? ಹೌದು, ಹಿಂಗ ಓಡಾಡ್ತು. ಇದ್ರೊಳಗೆ ಸಾಕಷ್ಟು ಅಪಘಾತಗಳು ಸಂಭವಿಸ್ತವೆ. ಹೌದು ಸರ್, ಹೌದು. ಮೊದ್ಲೇ ಕಿರಿದಾದ ಒಂದ್ ರೀತಿ ರಸ್ತೆ. ಹೌದು ಸರ್. PWD ಅವರು ಏನೋ ಗಮನ ಹರಿಸೋರು ಇಲ್ಲ? ಏನ್ ಅನ್ಸಿಲ್ಲ, ಏನು ಇಲ್ಲ. ಈಗ ನಾವು ಹಳ್ಳವರ ಒಂದ್ ರೀತಿ ಪಟ್ಟಣ ಪಂಚಾಯತಿಗೆ ಬಂದಿದೀವಿ. ವಿಶೇಷವಾಗಿ ಇಲ್ಲಿರ್ತಕ್ಕಂತ ಹಿರಿಯರಾಗಿರ್ತಕ್ಕಂತ ಅನ್ವರ್ ಖಾನ್ ಭಯ್ಯ ಸಿಕ್ಕಿದ್ದಾರೆ. ಭಯ್ಯ ನಮಸ್ತೆ. ಹೇಳಿ ಭಯ್ಯ, ಒಂದ್ ರೀತಿ ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಹಳ್ಳವರದಲ್ಲಿ ಸಾಕಷ್ಟು ಒಂದ್ ರೀತಿ ರಸ್ತೆಗಳು ಸಾಕಷ್ಟು ಕೆಟ್ಟಿದಾವೆ. ಹೌದಾ? ಯಾವಾಗಿಂದ ಕೆಟ್ಟಿದಾವ್ರಿ? ಕಮ್ಮಿ ಒಂದ್ 5 ವರ್ಷ 4-5 ವರ್ಷ. 4-5 ವರ್ಷ. ಯಾಕೆ ಯಾರು ಸುಧಾರಣೆ ಮಾಡಿಲ್ಲ? ಇಲ್ರಿ. ಯಾಕೆ ಭಯ್ಯ? ಗೊತ್ತಿಲ್ಲ, ಮಾಡಿಲ್ರಿ. ಹೌದಾ? ಇದ್ರೊಳಗೆ ಓಡಾಡ್ತೀರಾ? ಹೌದ್ರಿ. ಹೌದಾ? ಸಾಕಷ್ಟು ಅಪಘಾತಗಳು ಸಂಭವಿಸಿದವಂತೆ. ಹೌದಾ? ಹಂಗಾರೆ ಯಾರು ಅಧಿಕಾರಿಗಳು ಯಾರು ಗಮನ ಹರಿಸಿಲ್ಲ? ಇನ್ನು
ಇಲ್ಲಿರ್ತಕ್ಕಂಥ MLA ಅವ್ರು ಏನ್ ಮಾಡ್ತಾವ್ರಿ? ಬರ್ತಾರು ಅವ್ರಿಗೆಲ್ಲ ಸೂಚನೆ ಕೊಡತ್ತೆ ನಾವು ಮಾಡ್ಕೊಡ್ರಿ ಅಂತ ಹೇಳತ್ತೆ. ಅದೇ ಮಾಡಿಲ್ಲ. ಅಲ್ಲೇ ಬಂದ್ ಒಂದ್ ಸ್ವಲ್ಪ ಎತ್ತೊತ್ ಮಾಡಿ ಹೋಗ್ಯಾರಿ. ಏನ್ ಮಾಡಿಲ್ಲ. ಬೈಕ್ ಹಿಡ್ಕೊಂಡು ನಾವು ಪಿಕಪ್ ಬೈಕ್ ಹಿಡ್ಕೊಂಡು ರೆಡಿ ಆಫೀಸ್ ಬರೋದು ಭಾಳ ತೊಂದರೆ ಆಗೈತಿ. ದಯವಿಟ್ಟು ಈ ತಾಲೂಕಿನ ಹುಟ್ಟೂರು ಅದಂತರ ಸಂಬಂಧಪಟ್ಟ ಆಫೀಸರ್ಗಳು ಕಲಗಟ್ಟಿಗೆ ಮತ್ತು ರೈತರ ಇಲ್ಲಿಂದ APMCಗೆ ನಾವು ರೈತರ ಕಾಳ ಕಡೆ ತಗೊಂಡು ಹೋಗಕ್ಕೆ ಭಾಳ ತೊಂದರೆ ಆಗೈತಿ. ದಯವಿಟ್ಟು ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ಗಮನ ಹರಿಸಿ ರಸ್ತೆಯನ್ನು ಸರಿ